ರಂಗನಾಥ್, ತಾವು ಹೇಳ್ತಾ ಇದ್ರಿ ಈ ಉಗ್ರರಿಗೆ ಒಂದು ಸಣ್ಣ ಎಳೆ ಸಿಕ್ಕರೆ ಅದು ಯಾವ ರೀತಿಯಾಗಿ ವ್ಯಾಪಿಸ್ಕೊಳ್ಳುತ್ತೆ, ಜೊತೆಗೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಈ ಪ್ರಕರಣದಲ್ಲೂ ಹಾಗೆ ಅವರಿಗೆ ಸಿಕ್ಕಿದ್ದು ಒಂದು ಸಣ್ಣ ಸುಳಿವು, ಕ್ಯಾಪ್ನ ಸುಳಿವನ್ನೇ ಇಟ್ಕೊಂಡು ಪ್ರಕರಣದ ಆಳ ಅಗಲವನ್ನ ಪತ್ತೆ ಹಚ್ಚಿ ಆ ಕ್ರಿಮಿಯನ್ನ ಹುಡುಕಿ ತಂದ್ರು. ಹಗಲಿರುಳು ಶ್ರಮಿಸಿದಂತಹ ಈ ಸಾಧಕ ಪೊಲೀಸರನ್ನ ನಾವು ಸನ್ಮಾನ ಮಾಡಲೇಬೇಕು. ಹಾಗಾಗಿ ಇವರನ್ನ ಸನ್ಮಾನಿಸಲು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಹಾಗೇನೆ ನಟ ಶರಣ್ ಅವರು ಮತ್ತು ಎಡಿಜಿಪಿ ಆಗಿರುವಂತಹ ಸೌಮೇಂದ್ರ ಮುಖರ್ಜಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ. ಇನ್ನು ಗೌರವ ಸ್ವೀಕರಿಸಲು ವೇದಿಕೆ ಮೇಲೆ ಬರಬೇಕಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರು, ಹಾಗೇನೆ ಎಸಿಪಿ ಚಂದನ್ ಕುಮಾರ್, ಇನ್ಸ್ಪೆಕ್ಟರ್ ಶಿವಸ್ವಾಮಿ ಸಿಬಿ, ಇನ್ಸ್ಪೆಕ್ಟರ್ ಬಾಲಾಜಿ, ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಅಲ್ಲೇ ಇರ್ಲಾ? ಮೈಕ್ ಯಾ, ಥ್ಯಾಂಕ್ ಯು. ಎಸ್, ನಮ್ಮ ಜೊತೆಗೆ ಮಂತ್ರಿಗಳಿದ್ದಾರೆ. ಏನು ಹೇಳ್ತಾರೆ ಕಣ ಸತೀಶ್ ಜಿ, ಕಾರ್ಯಕ್ರಮದ ಬಗ್ಗೆ ಏನಂತೀರಿ ಸರ್? ಸೊ ಈ ಥರ ತಾವು ಕಾರ್ಯಕ್ರಮ ಮಾಡೋದು ಒಂದು ಅವ್ರಿಗೆಲ್ಲ ಪ್ರೇರಣೆ. ಯಾಕಂದರೆ ಭಾಳಷ್ಟು ಕಷ್ಟಪಟ್ಟು ಇಂಥ ಕೇಸ್ಗಳನ್ನು ಸಾಲ್ವ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಗುರುಸುವಂಥ ಕಾರ್ಯ ಕಳೆದ 4 ವರ್ಷಗಳಿಂದ ಮಾಡ್ತಾಯಿದ್ರಿ, ಇದು 4ನೇ ವರ್ಷದಲ್ಲಿ. ಸೊ ನಿಮ್ಮ ಕಾರ್ಯಕ್ರಮದಿಂದ ಅವ್ರಿಗೆ ಸ್ವಲ್ಪ ಮೈಕ್ ಮೇಲೆ ಪ್ರೇರಣೆ ಆಗುತ್ತೆ. ಸೊ ಇದಲ್ಲದೆ ಇನ್ನೂ ಬೇರೆ ಬೇರೆ ವಿಂಗ್ ಇದೆ ಅವ್ರದ್ದು, ಅಲ್ಲಿ ಕೂಡ ಅವ್ರಿಗೆ ಪ್ರೋತ್ಸಾಹ, ಸಮಾಜಕ್ಕೆ ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ರೆ ಇದು ಮುಂದುವರಲಿ. ಅವ್ರಿಗೆ ಈ ಪ್ರೇರಣೆಯಿಂದ ಇನ್ನೂ ನಮ್ಮಲ್ಲಿ ಭಾಳಷ್ಟು ಕ್ರೈಮ್ಗಳನ್ನು ತಡೆಗಟ್ಟುವಂಥ TV9 ಮುಂದಾಗಿದೆ. ಅದಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲಿದೆ. ತಮ್ಮಂಥವರು ಯಾವಾಗಲೂ ಕೂಡ ಸಪೋರ್ಟ್ ಮಾಡಬೇಕು ಸರ್ ಪೊಲೀಸರಿಗೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ಪೊಲೀಸರು ತಲೆ ಮೇಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಇಲ್ಲ ಅಂತಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಹಿಂಗೆ ಬರುತ್ತೆ. ಖಂಡಿತ ಆಗಬೇಕು, ಖಂಡಿತ. ಅದಕ್ಕೆ ನಮ್ಮ ಸರ್ಕಾರ ಅದ್ರ ಪರವಾಗಿ ಅವ್ರ ಪರವಾಗಿ ನಿಲ್ಲುತ್ತೆ. ಯಾಕಂದರೆ ಯು ಆರ್ ಎ ಡಿಫ್ರೆಂಟ್ ಲೀಡರ್. ನೀವು ನೋಡಿ, ನಾವು ನಿಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇರ್ತೀವಿ. ಬಹಳಷ್ಟು ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ, ಇವ್ರದ್ದು ಕ್ಯಾಂಪೇನ್ ಸ್ಮಶಾನದಿಂದ ಶುರು ಆಗುತ್ತೆ. ಸ್ಮಶಾನದಿಂದ ಅವರಲ್ಲೋಗಿ ಉಳ್ಕತ್ತಾರೆ. ಅಂದರೆ ಈ ಮುಖಾಂತರ ಮೌಢ್ಯಗಳ ವಿರುದ್ಧ ಸಮರ ಸಾರಿರುವಂಥ ನಾಯಕ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ. ವೆರಿ ಸಿಂಪಲ್, ವೆರಿ ಹಂಬಲ್, ಆಮೇಲೆ ವೆರಿ ಕೂಲ್ ನೇಚರ್. ಸರ್, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಈ ಆಕಾಶ ತಲೆ ಮೇಲೆ ಬೀಳ್ತಾ ಇದೆ ಅಂತಂದ್ರೂ ಕೂಡ ಬರಲಿ ಬಿಡ್ರಿ ನೋಡೋಣ ಅಂದ್ರೆ ಅಷ್ಟು ಕೂಲ್ ಇರ್ತಿರಲ್ಲ, ಹೆಂಗೆ ನೀವು ಅಂತ. ಇರಲೇಬೇಕು, ಇವತ್ತಿನ ವ್ಯವಸ್ಥೆಯಲ್ಲಿ ಕೂಲ್ ಆಗಿ ಇರಬೇಕಾಗುತ್ತೆ. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು. ತಾವೇನಂತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತು TV9 ಸಂಬಂಧ 19 ವರ್ಷ ಆಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನಗೆ ಮೊನ್ನೆ ಅಷ್ಟೇ ಒಂದು ಹೊಸ ಚಾನಲ್ ಬಂದಿದೆ, TV9 ಅಂತ ಅನ್ನೋವಂಥದ್ದು. ನಿನ್ನೆ ಮೊನ್ನೆ ಕೇಳಿದ ಹಾಗೆ ಇದೆ.
19 ವರ್ಷಗಳ ಕಾಲದ ಒಂದು ಜರ್ನಿ ಇದೆಯಲ್ಲ, ಅದು ಸಾಮಾನ್ಯದ ಜರ್ನಿ ಅಲ್ಲ, ಯಶಸ್ವಿ ಜರ್ನಿ ಅದು. 19 ಯಶಸ್ವಿ ಜರ್ನಿ ಅದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಆದಾಗ ಈ ಟಿ ವಿ 9 ಚಾನಲ್ ಶುರು ಆದಾಗ ನಾವು ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ, ಚೆನ್ನಾಗಿ ನೆನಪಿದೆ. ಏನಾರು ಗಲಾಟೆ ಆದರೆ, ಇನ್ನೇನಾರು ಆದರೆ ಟಿ ವಿ ನೈನ್ಗೆ ಹೋಗ್ತೀನಿ ಅಂತ. ಅಂದರೆ ದಿಢೀರಂತ ನ್ಯಾಯ ಸಿಗೋವಂಥ ಜಾಗ ಅದು ಅಂತನ್ನುವಂಥದ್ದು ಖಂಡಿತವಾಗ್ಲೂ ಹೌದು ಸರ್. ನಮ್ಮ ಎಷ್ಟು ಚೆಂದ ನಾವು ಅಂದರೆ ಹಿಂದ್ಗಡೆ ಮಾತಾಡ್ಕೊಳ್ತಿರೋ ಅಂಥದ್ದು. ಆಮೇಲೆ ಸಿನಿಮಾ ಅಂತ ಬಂದಾಗ ಟಿ ವಿ 9 ಮತ್ತು ನನ್ನ ಜರ್ನಿ ಏನಿದೆಯಲ್ಲ, ನಾನು 2010ರಲ್ಲಿ ನಾಯಕ ನಟನಾಗ್ತೀನಿ. ಅದಾದ ನಂತರದ ಒಂದು ಜರ್ನಿ, ಪ್ರತಿ ಸಿನಿಮಾನೂ ಕೂಡ ಟಿ ವಿ 9 ಅವರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ, ನನ್ನ ಸಿನಿಮಾದ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಶರಣ್ ಏನಾಗಿದ್ದೀನಿ ಅದರ ದೊಡ್ಡ ಬಹುಬೋದ್ದು ಪಾಲು ಸೇರುತ್ತೆ ಅವರಿಗೆ. ಮತ್ತೊಂದು ಹೇಳ್ತೀನಿ, ಟಿ ವಿ 9 ಮತ್ತು ನನಗೆ ಎಷ್ಟು ಹತ್ತಿರ ಅಂತಂತಂದರೆ, ಎಷ್ಟು ಪ್ರತಿ ಸಿನಿಮಾಗೂ ಕೂಡ ಒಂದು 4-5 ಸಲ ಹೋಗ್ತಾ ಇದ್ವಿ. ನಾನು ಅವ್ರ ಅಡ್ರೆಸ್ ಹೇಳೋದೇ ಬೇಡ, ಗಾಡಿಗೆ ಸುಮ್ಮನೆ ಕೂತ್ಕೊಂಡು ಟಿ ವಿ 9 ಅಂದರೆ ಹೋಗ್ಬಿಡುತ್ತೆ ಟಿ ವಿ 9ಗೆ. ಅಷ್ಟು ಸಲೀಸಾಗಿ ಸಿಗೋವಂಥದ್ದು. ಅವಾಗ ಈ ಥರದ ಇದು ಒಂದು ಕಾರ್ಯ, ಬರೀ ಕಾರ್ಯ ಅಲ್ಲ, ಇದೊಂದು ಸತ್ಕಾರ್ಯ ಸರ್. ಇದು ಭಾಳ ಪುಣ್ಯದ ಕೆಲಸ. ಇವತ್ತು ನನ್ನ ಕೈಯಿನಲ್ಲಿ ಈ ಥರದ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಟಿ ವಿ 9 ಕೊಟ್ಟಿರೋ ಅಂಥದ್ದು. ಯಾಕಂತಂದರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಈ ಮಹನೀಯರು, ಅವರು ನಿದ್ದೆಗೆಟ್ಟು ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ನಿದ್ದೆನ ಆರಾಮಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋವಂಥದ್ದು. ಖಂಡಿತವಾಗಲೂ ಅವರಿಗೆ ಸೆಲ್ಯೂಟ್ ಕೊಡೋ ಅಂಥ ಒಂದು ಕೆಲಸ ಇವತ್ತು ಟಿ ವಿ 9 ಮಾಡ್ತಾ ಇದೆ ಅಂತ ಅನ್ನೋದಾದರೆ ಟಿ ವಿ 9ಗೆ ಒಂದು ದೊಡ್ಡ ಸೆಲ್ಯೂಟು ಸರ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಈ ಥರದ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇರಲಿ. ಈ 3 ವರ್ಷ ಅಂತ ಅನ್ನೋವಂಥದ್ದು 30 ವರ್ಷ ಆಗಲಿ, 300 ವರ್ಷ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೋಮೇಂದ್ರ ಸರ್, ತಮ್ಮ ಸರದಿ. ಎಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರೂ ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು DG ಅವರವರೆಗೆ ಸುಮಾರು 1 ಲಕ್ಷ ಜನ ಇದ್ದೀವಿ. ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಲೋಪಗಳು ಆಗೋದು ಸಹಜ. ಬಟ್ ಎಲ್ಲ ಕಡೆ ಅದನ್ನೇ ಎದ್ದು ತೋರಿಸಿ ಎಲ್ಲರೂ ಅದರದೇ ವಿಶ್ಲೇಷಣೆ ಮಾಡ್ತಾರೆ ಹೊರತು ಈ ಥರ ಒಂದು ಕಾರ್ಯಕ್ರಮ ಮಾಡಿಕೊಂಡು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಗುರುತಿಸಿ, ಅವರಿಗೆ ಗೌರವಿಸಿ, ಅವರಿಗೆ ಸನ್ಮಾನ ಕೊಡೋದು ಕೆಲಸ ಭಾಳ ಕಡಿಮೆ ಜನ ಮಾಡ್ತಾರೆ. ಸೊ ಅದಕ್ಕೆ ಇದರಿಂದ ನಮ್ಮವರಿಗೆ ನಿಜವಾಗಿ ಒಂದು ಪ್ರೋತ್ಸಾಹನೆ ಸಿಗುತ್ತೆ ಮತ್ತು ಅವರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಟಿ ವಿ 9 ಎಂಟೈರ್ ಟಿ ವಿ 9 ಟೀಮ್ಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮನ ಇದು 3ನೇ ಎಡಿಷನ್, ಮತ್ತು ಇನ್ನು ಮುಂದೆ ಐ ಥಿಂಕ್ ಇನ್ನೂ ಜಾಸ್ತಿ. ಮತ್ತು ತಮ್ಮಲ್ಲಿ ಈಗ ಇರೋದು 14 ಕ್ಯಾಟಗರೀಸ್. ನಾನು ಅದೇ ಜಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದೆ ದ್ಯಾಟ್ ದೇರ್ ಆರ್ ಕೆಲವೊಂದು ಪೊಲೀಸ್ದು ಶಾಖೆಗಳು ಇದೆ, ಅವರು ಎದುರುಗಡೆ ಕಾಣಲ್ಲ. ಸೊ ದೇ ಆಪರೇಟ್ ಫ್ರಮ್ ಬಿಹೈಂಡ್ ದ ಸೀನ್. ಅವರಿಗೆ ಅಂಥ ವಿಂಗ್ಗಳಿಗೆ ಕೂಡ ಗುರುತಿಸಿ ಇನ್ನು ಮುಂದೆ 14ಇಂದ 18 or 20 ಕೂಡ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. 4 ಜನ ಅಧಿಕಾರಿಗಳಲ್ಲಿ ಯಾರು ಮಾತಾಡ್ತೀರಿ ಸರ್? ಇಲ್ಲ ಮಾತಾಡಿ ತಾವು. ಎಲ್ರಿಗೂ ನಮಸ್ಕಾರ. ಈ ದಿನ ಟಿ ವಿ 9 ಅವರು ನಮ್ಮ ಪೊಲೀಸ್ ಇಲಾಖೆಗೆ ಈ ರೀತಿ ಕರೆದು ನಮ್ಮ ಶ್ರಮ ಮತ್ತು ನಮ್ಮ ಕೆಲಸವನ್ನು ಗುರುತಿಸಿ ಏನು ಪ್ರೋತ್ಸಾಹ ಕೊಡ್ತಿದ್ದಾರೆ ಮತ್ತು ಈ ರೀತಿ ರೆಕಗ್ನೈಸ್ ಮಾಡ್ತಿದ್ದಾರೆ. ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಸಪೋರ್ಟ್ ಗಿವನ್ ಬೈ ಅವರ್ ಸೀನಿಯರ್ ಆಫೀಸರ್ಸ್ ಆ್ಯಂಡ್ ಎವ್ರಿಬಡಿ ಇನ್ ಲೈನ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿಸ್. ಅಲ್ಲ ಚಂದನ್, ನಾನು ಪ್ರಶ್ನೆ ಕೇಳಲೇಬೇಕು ನಿಮಗೆ. ದೇವಸ್ಥಾನದಲ್ಲಿ ಚಂದನವನ್ನು ತಿಕ್ಕಿದರೆ ಬರೀ ಕೊರಡಿಗೆ ಮತ್ತು ಕಲ್ಲಿಗೆ ಮಾತ್ರ ಆಗುತ್ತಂತೆ, ಆದರೆ ಈ ಚಂದನ ಕೈಯಲ್ಲಿ ತಿಕ್ಕಿಸ್ಕೊಂಡ್ಬಿಟ್ರೆ ಭಾಳ ಕಷ್ಟ ಅಂತ ಕೇಳ್ಬಿಟ್ಟೆ ನಾನು. ಹೌದಾ? ಒಂದ್ಸಲಿ ಸಿಗಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.